ಮಧ್ಯೆ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಖಂಡಿತವಾಗಲೂ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಆರೋಪಿಗಳನ್ನ ಬಂಧನ ಕೂಡ ಮಾಡಲಾಗಿತ್ತು. ಇದೇ ಪ್ರಕರಣ ಸಂಬಂಧ ಎಫ್ಐ ಆಗಿರುವಂತಹ ಹಾಲಿ ಶಾಸಕ ಈ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಸತತ 3 ಗಂಟೆಗಳಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಈ ಒಂದು ಠಾಣೆಯ ಸುತ್ತಮುತ್ತ ಕೂಡ ಬಿಗಿ ಭದ್ರತೆಯಿಂದ ಕೂಡಿರುವಂಥದ್ದು, ಜೊತೆಗೆ ಅವರ ಬೆಂಬಲಿಗರು ಕೂಡ ಬಂದಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಮುಕ್ತಾಯ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಬೈರತಿ ಬಸವರಾಜ್ ಅವರಿಗೆ ಸುಮಾರು 25ರಿಂದ 30 ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ತಾ ಇರುವಂಥದ್ದು. ಪ್ರಕಾಶ್ ರಾಠೋಡ್ ACP ಜೊತೆಗೆ ACP ಗೀತಾ ಅವರಿಂದ ಈ ಒಂದು ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನದಿಂದಲೂ ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಬೈರತಿ ಬಸವರಾಜ್ ಅವರಿಗೂ ಹಾಗೆ ಈ ಕೊಲೆಯಾದಂತಹ ಬಿಕ್ಲು ಶಿವನಿಗೂ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಜೊತೆಗೆ ಈ ಕೊಲೆಗೂ ಮುಂಚೆ ಅಂದರೆ ಜಮೀನು ವಿಚಾರವಾಗಿ ನಿಮ್ಮ ವಿರುದ್ಧ ದೂರನ್ನು ಕೊಟ್ಟಿದ್ರು ಈ ಬಿಕ್ಲು ಶಿವ. ಹಾಗಾಗಿ ಅವ್ರಿಗೂ ನಿಮಗೂ ಏನಾದರೂ ವ್ಯಾಜ್ಯ ಇತ್ತಾ, ಆ ಬಗೆಗೆ ಏನಾದರೂ ಸಂಧಾನ ನಡೆದಿತ್ತಾ, ಆ ರೀತಿಯಾದಂತಹ ಸಭೆ ನಿಮ್ಮ ಹಾಗೂ ಅವರ ಮಧ್ಯೆ ಭೇಟಿಗೆ ಏನಾದರೂ ನಡೆದಿತ್ತಾ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮತ್ತೊಂದು ರೀತಿಯಾದಂಥ ಪ್ರಶ್ನೆ ಏನಂತಂದರೆ, ಒಂದು ಆಪ್ತನಾಗಿರುವಂತಹ ಜಗದೀಶ್ ಏನಿದ್ದ ಆತ ನಿಮಗೆ ಜಗ್ಗ ಅನ್ನುವಂಥ ಆತನಿಗೂ ನಿಮಗೂ ಏನು ಸಂಬಂಧ, ಆತ ನಿಮ್ಮ ಬಳಿ ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವ ಬಗೆಗೆ ಈ ರೀತಿಯಾದಂಥ ಸತತವಾಗಿ ಸುಮಾರು 3 ಗಂಟೆಗಳಿಂದ ಈಗ ವಿಚಾರಣೆ ನಡೀತಾ ಇರುವಂಥದ್ದು. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಹಾಗೂ ಕಾಲ್ ಡೀಟೇಲ್ಸ್ಗಳನ್ನ ಮುಂದಿಟ್ಟು ವಿಚಾರಣೆ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಖಂಡಿತವಾಗಲೂ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಆರೋಪಿಗಳನ್ನ ಬಂಧನ ಕೂಡ ಮಾಡಲಾಗಿತ್ತು. ಇದೇ ಪ್ರಕರಣ ಸಂಬಂಧ ಎಫ್ಐ ಆಗಿರುವಂತಹ ಹಾಲಿ ಶಾಸಕ ಈ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಸತತ 3 ಗಂಟೆಗಳಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಈ ಒಂದು ಠಾಣೆಯ ಸುತ್ತಮುತ್ತ ಕೂಡ ಬಿಗಿ ಭದ್ರತೆಯಿಂದ ಕೂಡಿರುವಂಥದ್ದು, ಜೊತೆಗೆ ಅವರ ಬೆಂಬಲಿಗರು ಕೂಡ ಬಂದಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಮುಕ್ತಾಯ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಬೈರತಿ ಬಸವರಾಜ್ ಅವರಿಗೆ ಸುಮಾರು 25ರಿಂದ 30 ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ತಾ ಇರುವಂಥದ್ದು. ಪ್ರಕಾಶ್ ರಾಠೋಡ್ ACP ಜೊತೆಗೆ ACP ಗೀತಾ ಅವರಿಂದ ಈ ಒಂದು ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನದಿಂದಲೂ ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಬೈರತಿ ಬಸವರಾಜ್ ಅವರಿಗೂ ಹಾಗೆ ಈ ಕೊಲೆಯಾದಂತಹ ಬಿಕ್ಲು ಶಿವನಿಗೂ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಜೊತೆಗೆ ಈ ಕೊಲೆಗೂ ಮುಂಚೆ ಅಂದರೆ ಜಮೀನು ವಿಚಾರವಾಗಿ ನಿಮ್ಮ ವಿರುದ್ಧ ದೂರನ್ನು ಕೊಟ್ಟಿದ್ರು ಈ ಬಿಕ್ಲು ಶಿವ. ಹಾಗಾಗಿ ಅವ್ರಿಗೂ ನಿಮಗೂ ಏನಾದರೂ ವ್ಯಾಜ್ಯ ಇತ್ತಾ, ಆ ಬಗೆಗೆ ಏನಾದರೂ ಸಂಧಾನ ನಡೆದಿತ್ತಾ, ಆ ರೀತಿಯಾದಂತಹ ಸಭೆ ನಿಮ್ಮ ಹಾಗೂ ಅವರ ಮಧ್ಯೆ ಭೇಟಿಗೆ ಏನಾದರೂ ನಡೆದಿತ್ತಾ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮತ್ತೊಂದು ರೀತಿಯಾದಂಥ ಪ್ರಶ್ನೆ ಏನಂತಂದರೆ, ಒಂದು ಆಪ್ತನಾಗಿರುವಂತಹ ಜಗದೀಶ್ ಏನಿದ್ದ ಆತ ನಿಮಗೆ ಜಗ್ಗ ಅನ್ನುವಂಥ ಆತನಿಗೂ ನಿಮಗೂ ಏನು ಸಂಬಂಧ, ಆತ ನಿಮ್ಮ ಬಳಿ ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವ ಬಗೆಗೆ ಈ ರೀತಿಯಾದಂಥ ಸತತವಾಗಿ ಸುಮಾರು 3 ಗಂಟೆಗಳಿಂದ ಈಗ ವಿಚಾರಣೆ ನಡೀತಾ ಇರುವಂಥದ್ದು. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಹಾಗೂ ಕಾಲ್ ಡೀಟೇಲ್ಸ್ಗಳನ್ನ ಮುಂದಿಟ್ಟು ವಿಚಾರಣೆ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಖಂಡಿತವಾಗಲೂ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಆರೋಪಿಗಳನ್ನ ಬಂಧನ ಕೂಡ ಮಾಡಲಾಗಿತ್ತು. ಇದೇ ಪ್ರಕರಣ ಸಂಬಂಧ ಎಫ್ಐ ಆಗಿರುವಂತಹ ಹಾಲಿ ಶಾಸಕ ಈ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಸತತ 3 ಗಂಟೆಗಳಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಈ ಒಂದು ಠಾಣೆಯ ಸುತ್ತಮುತ್ತ ಕೂಡ ಬಿಗಿ ಭದ್ರತೆಯಿಂದ ಕೂಡಿರುವಂಥದ್ದು, ಜೊತೆಗೆ ಅವರ ಬೆಂಬಲಿಗರು ಕೂಡ ಬಂದಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಮುಕ್ತಾಯ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಬೈರತಿ ಬಸವರಾಜ್ ಅವರಿಗೆ ಸುಮಾರು 25ರಿಂದ 30 ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ತಾ ಇರುವಂಥದ್ದು. ಪ್ರಕಾಶ್ ರಾಠೋಡ್ ACP ಜೊತೆಗೆ ACP ಗೀತಾ ಅವರಿಂದ ಈ ಒಂದು ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನದಿಂದಲೂ ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಬೈರತಿ ಬಸವರಾಜ್ ಅವರಿಗೂ ಹಾಗೆ ಈ ಕೊಲೆಯಾದಂತಹ ಬಿಕ್ಲು ಶಿವನಿಗೂ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಜೊತೆಗೆ ಈ ಕೊಲೆಗೂ ಮುಂಚೆ ಅಂದರೆ ಜಮೀನು ವಿಚಾರವಾಗಿ ನಿಮ್ಮ ವಿರುದ್ಧ ದೂರನ್ನು ಕೊಟ್ಟಿದ್ರು ಈ ಬಿಕ್ಲು ಶಿವ. ಹಾಗಾಗಿ ಅವ್ರಿಗೂ ನಿಮಗೂ ಏನಾದರೂ ವ್ಯಾಜ್ಯ ಇತ್ತಾ, ಆ ಬಗೆಗೆ ಏನಾದರೂ ಸಂಧಾನ ನಡೆದಿತ್ತಾ, ಆ ರೀತಿಯಾದಂತಹ ಸಭೆ ನಿಮ್ಮ ಹಾಗೂ ಅವರ ಮಧ್ಯೆ ಭೇಟಿಗೆ ಏನಾದರೂ ನಡೆದಿತ್ತಾ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮತ್ತೊಂದು ರೀತಿಯಾದಂಥ ಪ್ರಶ್ನೆ ಏನಂತಂದರೆ, ಒಂದು ಆಪ್ತನಾಗಿರುವಂತಹ ಜಗದೀಶ್ ಏನಿದ್ದ ಆತ ನಿಮಗೆ ಜಗ್ಗ ಅನ್ನುವಂಥ ಆತನಿಗೂ ನಿಮಗೂ ಏನು ಸಂಬಂಧ, ಆತ ನಿಮ್ಮ ಬಳಿ ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವ ಬಗೆಗೆ ಈ ರೀತಿಯಾದಂಥ ಸತತವಾಗಿ ಸುಮಾರು 3 ಗಂಟೆಗಳಿಂದ ಈಗ ವಿಚಾರಣೆ ನಡೀತಾ ಇರುವಂಥದ್ದು. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಹಾಗೂ ಕಾಲ್ ಡೀಟೇಲ್ಸ್ಗಳನ್ನ ಮುಂದಿಟ್ಟು ವಿಚಾರಣೆ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ?
ಎಸ್ ಶ್ರೀಪಾದ್ ಖಂಡಿತವಾಗಲೂ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಆರೋಪಿಗಳನ್ನ ಬಂಧನ ಕೂಡ ಮಾಡಲಾಗಿತ್ತು. ಇದೇ ಪ್ರಕರಣ ಸಂಬಂಧ ಎಫ್ಐ ಆಗಿರುವಂತಹ ಹಾಲಿ ಶಾಸಕ ಈ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಸತತ 3 ಗಂಟೆಗಳಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಈ ಒಂದು ಠಾಣೆಯ ಸುತ್ತಮುತ್ತ ಕೂಡ ಬಿಗಿ ಭದ್ರತೆಯಿಂದ ಕೂಡಿರುವಂಥದ್ದು. ಜೊತೆಗೆ ಅವರ ಬೆಂಬಲಿಗರು ಕೂಡ ಬಂದಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಮುಕ್ತಾಯ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಬೈರತಿ ಬಸವರಾಜ್ ಅವರಿಗೆ ಸುಮಾರು 25ರಿಂದ 30 ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ತಾ ಇರುವಂಥದ್ದು. ಪ್ರಕಾಶ್ ರಾಠೋಡ್ ACP ಜೊತೆಗೆ ACP ಗೀತಾ ಅವರಿಂದ ಈ ಒಂದು ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನದಿಂದಲೂ ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಬೈರತಿ ಬಸವರಾಜ್ ಅವರಿಗೂ ಹಾಗೆ ಈ ಕೊಲೆಯಾದಂತಹ ಬಿಕ್ಲು ಶಿವನಿಗೂ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಜೊತೆಗೆ ಈ ಕೊಲೆಗೂ ಮುಂಚೆ ಅಂದರೆ ಜಮೀನು ವಿಚಾರವಾಗಿ ನಿಮ್ಮ ವಿರುದ್ಧ ದೂರನ್ನು ಕೊಟ್ಟಿದ್ರು ಈ ಬಿಕ್ಲು ಶಿವ. ಹಾಗಾಗಿ ಅವ್ರಿಗೂ ನಿಮಗೂ ಏನಾದರೂ ವ್ಯಾಜ್ಯ ಇತ್ತಾ, ಆ ಬಗೆಗೆ ಏನಾದರೂ ಸಂಧಾನ ನಡೆದಿತ್ತಾ, ಆ ರೀತಿಯಾದಂತಹ ಸಭೆ ನಿಮ್ಮ ಹಾಗೂ ಅವರ ಮಧ್ಯೆ ಭೇಟಿಗೆ ಏನಾದರೂ ನಡೆದಿತ್ತಾ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮತ್ತೊಂದು ರೀತಿಯಾದಂಥ ಪ್ರಶ್ನೆ ಏನಂತಂದರೆ, ಒಂದು ಆಪ್ತನಾಗಿರುವಂತಹ ಜಗದೀಶ್ ಏನಿದ್ದ ಆತ ನಿಮಗೆ ಜಗ್ಗ ಅನ್ನುವಂಥ ಆತನಿಗೂ ನಿಮಗೂ ಏನು ಸಂಬಂಧ, ಆತ ನಿಮ್ಮ ಬಳಿ ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವ ಬಗೆಗೆ ಈ ರೀತಿಯಾದಂಥ ಸತತವಾಗಿ ಸುಮಾರು 3 ಗಂಟೆಗಳಿಂದ ಈಗ ವಿಚಾರ ನಡೀತಾ ಇರುವಂಥದ್ದು. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಹಾಗೂ ಕಾಲ್ ಡೀಟೇಲ್ಸ್ಗಳನ್ನ ಮುಂದಿಟ್ಟು ವಿಚಾರಣೆ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್ ಖಂಡಿತವಾಗಲೂ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಆರೋಪಿಗಳನ್ನ ಬಂಧನ ಕೂಡ ಮಾಡಲಾಗಿತ್ತು. ಇದೇ ಪ್ರಕರಣ ಸಂಬಂಧ ಎಫ್ಐ ಆಗಿರುವಂತಹ ಹಾಲಿ ಶಾಸಕ ಈ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಸತತ 3 ಗಂಟೆಗಳಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಈ ಒಂದು ಠಾಣೆಯ ಸುತ್ತಮುತ್ತ ಕೂಡ ಬಿಗಿ ಭದ್ರತೆಯಿಂದ ಕೂಡಿರುವಂಥದ್ದು. ಜೊತೆಗೆ ಅವರ ಬೆಂಬಲಿಗರು ಕೂಡ ಬಂದಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಮುಕ್ತಾಯ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಬೈರತಿ ಬಸವರಾಜ್ ಅವರಿಗೆ ಸುಮಾರು 25ರಿಂದ 30 ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ತಾ ಇರುವಂಥದ್ದು. ಪ್ರಕಾಶ್ ರಾಠೋಡ್ ACP ಜೊತೆಗೆ ACP ಗೀತಾ ಅವರಿಂದ ಈ ಒಂದು ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನದಿಂದಲೂ ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಬೈರತಿ ಬಸವರಾಜ್ ಅವರಿಗೂ ಹಾಗೆ ಈ ಕೊಲೆಯಾದಂತಹ ಬಿಕ್ಲು ಶಿವನಿಗೂ ಯಾವ ರೀತಿಯಾದಂತಹ ಸಂಬಂಧ ಇತ್ತು, ಜೊತೆಗೆ ಈ ಕೊಲೆಗೂ ಮುಂಚೆ ಅಂದರೆ ಜಮೀನು ವಿಚಾರವಾಗಿ ನಿಮ್ಮ ವಿರುದ್ಧ ದೂರನ್ನು ಕೊಟ್ಟಿದ್ರು ಈ ಬಿಕ್ಲು ಶಿವ. ಹಾಗಾಗಿ ಅವ್ರಿಗೂ ನಿಮಗೂ ಏನಾದರೂ ವ್ಯಾಜ್ಯ ಇತ್ತಾ, ಆ ಬಗೆಗೆ ಏನಾದರೂ ಸಂಧಾನ ನಡೆದಿತ್ತಾ, ಆ ರೀತಿಯಾದಂತಹ ಸಭೆ ನಿಮ್ಮ ಹಾಗೂ ಅವರ ಮಧ್ಯೆ ಭೇಟಿಗೆ ಏನಾದರೂ ನಡೆದಿತ್ತಾ ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮತ್ತೊಂದು ರೀತಿಯಾದಂಥ ಪ್ರಶ್ನೆ ಏನಂತಂದರೆ, ಒಂದು ಆಪ್ತನಾಗಿರುವಂತಹ ಜಗದೀಶ್ ಏನಿದ್ದ ಆತ ನಿಮಗೆ ಜಗ್ಗ ಅನ್ನುವಂಥ ಆತನಿಗೂ ನಿಮಗೂ ಏನು ಸಂಬಂಧ, ಆತ ನಿಮ್ಮ ಬಳಿ ಯಾವ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವ ಬಗೆಗೆ ಈ ರೀತಿಯಾದಂಥ ಸತತವಾಗಿ ಸುಮಾರು 3 ಗಂಟೆಗಳಿಂದ ಈಗ ವಿಚಾರ ನಡೀತಾ ಇರುವಂಥದ್ದು. ಹಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಹಾಗೂ ಕಾಲ್ ಡೀಟೇಲ್ಸ್ಗಳನ್ನ ಮುಂದಿಟ್ಟು ವಿಚಾರಣೆ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್ ಖಂಡಿತವಾಗಲೂ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಆರೋಪಿಗಳನ್ನ ಬಂಧನ ಕೂಡ ಮಾಡಲಾಗಿತ್ತು. ಇದೇ ಪ್ರಕರಣ ಸಂಬಂಧ ಎಫ್ಐ ಆಗಿರುವಂತಹ ಹಾಲಿ ಶಾಸಕ ಈ ಬೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡ್ತಾ ಇರುವಂಥದ್ದು. ಸತತ 3 ಗಂಟೆಗಳಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಈ ಒಂದು ಠಾಣೆಯ ಸುತ್ತಮುತ್ತ ಕೂಡ ಬಿಗಿ ಭದ್ರತೆಯಿಂದ ಕೂಡಿರುವಂಥದ್ದು. ಜೊತೆಗೆ ಅವರ ಬೆಂಬಲಿಗರು ಕೂಡ ಬಂದಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಮುಕ್ತಾಯ ಆಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಬೈರತಿ ಬಸವರಾಜ್ ಅವರಿಗೆ ಸುಮಾರು 25ರಿಂದ 30 ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸ್ತಾ ಇರುವಂಥದ್ದು. ಪ್ರಕಾಶ್ ರಾಠೋಡ್ ACP ಜೊತೆಗೆ ACP ಗೀತಾ ಅವರಿಂದ ಈ ಒಂದು ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನದಿಂದಲೂ ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಬೈರತಿ ಬಸವರಾಜ್ ಅವರಿಗೂ ಹಾಗೆ ಈ